ಹಾ ಚಾಲೋ ಐತ್ಲೆ ತಮ್ಮ. ಎಲ್ರಿಗೂ ನಮಸ್ಕಾರ. ಜಿ ಕೆ ಮಂಜುನಾಥ್. ಸ್ನೇಹಿತರೆ, ನಾವು ಈ ದಿನಗಳ ಹಿಂದೆ ಸುಮಾರು ಒಂದು 3-4 ತಿಂಗಳ ಹಿಂದನ ಈ ಒಂದು ವಿದ್ಯಾರ್ಥಿಗಳ ಅಂದ್ರೆ ಏನು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಏನು ಕುಲ್ಲೋಳಿ ಗ್ರಾಮದ ಕಲ್ಲಳಿ ಗ್ರಾಮದ ಒಂದು ಸಮಸ್ಯೆಯನ್ನ ನಾವು ಪರಿಗಣಿಸಿ ಸಂಬಂಧಪಟ್ಟಂತ ಇಲಾಖೆ ಗ್ರಾಮ ಪಂಚಾಯತಿ ಮತ್ತು ಇಒ ಅವರಿಗೂ ಮತ್ತು ಡಿ ಸಿ ಅವರಿಗೂ ಹಲವು ರೀತಿಯಾಗಿ ನಾವು ಹೋರಾಟಗಳನ್ನು ಮಾಡಿದಾಗ ಅದಕ್ಕೆ ಇವತ್ತಿನ ಊರಿನ ಗ್ರಾಮಸ್ಥರಾದಂಥ ನಮ್ಮ ದುರ್ಗಾಪಣ್ಣವರಾಗಿರ್ಬೋದು ಅಥವಾ ಹಲವಾರು ಎಲ್ಲ ದಯವಿಟ್ಟು ಕ್ಷಮೆ ಇರಲಿ, ಹೆಸರುಗಳ ಗೊತ್ತಿಲ್ಲ ನನಗೆ. ಎಲ್ಲರೂ ಇಲ್ಲಿ ನಿಂತವ್ರೆಲ್ಲರೂ ಭಾಳ ಸಹಕಾರ ಕೊಟ್ರಿ ನಮ್ಮ ಹೋರಾಟಕ್ಕೆ. ಜೊತೆಗೆ ಇದಕ್ಕೆ ನಾವು ಯಾಕೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಹೋರಾಟವನ್ನು ಯಾಕೆ ಮುಂದುವರ್ಸಿದ್ವಿ ಅಂದ್ರೆ, ಇಲ್ಲಿ ಬುದ್ಧಿ ಇಲ್ಲದ ಮಕ್ಕಳು ಅಂದ್ರೆ ಆ ವಯಸ್ಸನ್ನು ಬುದ್ಧಿ ತಗೊಳ್ಳುವಂಥ ಮಕ್ಕಳು ಇದ್ರಿಲ್ಲ. ಹಂಗೆ ಅಂಗನವಾಡಿ ಇಲ್ಲೇ 1-2 ಫೂಟ್ ಸುದಕ್ಕಿಲ್ಲ. ಇಲ್ಲಿ ಅಂಗನವಾಡಿ ಇದಿರೋದು ಪ್ಯಾಸೇಜ್ ಏನಕ್ಕಪ್ಪ ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಆಟ ಆಡೋಕೆ ಮಾಡೋಕೆ. ಇಲ್ಲಿ ಬಾವಿಗೆ ಯಾವುದೇ ರೀತಿಯಾದಂಥ ಸೇಫ್ಟಿ ಇರಲಿಲ್ಲ. ಇಲ್ಲಿ ಅಂದ್ರೆ ಏನು ತಂತಿ ಬೇಲಿ ಅಂತ ಏನು ಕರಿತೀವಿ, ತಂತಿ ಬೇಲಿ ಇರಲಿಲ್ಲ. ಹಂಗಾಗಿ ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ಊರಿನ ಗ್ರಾಮಸ್ಥರಿಗೆ ಮತ್ತು ಇಲ್ಲಿರುವಂಥವ್ರಿಗೆ ನಾ ಮಾತು ಕೊಟ್ಟಿನಿ. ಏನತ್ತಪ್ಪ ಮಾತು ಕೊಟ್ಟಿನಿ ಅಂದ್ರೆ, ಇದಕ್ಕೆ ಸಣ್ಣ ಕೆಲಸ ಆದರೂ ಇದಕ್ಕೆ ನೂರಾರು ರೀತಿ ಅಡೆತಡೆ ಬಂದ್ರೂ ಸಹ ಅಡೆತಡೆ ಬಂದಿದ್ದೂ ತಮ್ಮ ಗಮನಕ್ಕೆ ಐತಿ. ಆದರೆ ಈ ಕೆಲಸ ಮಾಡಿ ಕೊಡ್ತೀನಿ ಅಂತೇಳಿ ಮಾಡಿ ಕೊಟ್ಟಿವಿ. ತಮ್ಮ ಗಮನಕ್ಕಿರಲಿ, ಈ ಕೆಲಸನ ಮಾಡಿ ಕೊಡ್ತೀವಿ ಅಂತೇಳಿ ಮಾಡಿ ಕೊಟ್ಟಿವಿ. ಅದು ಒಂದು ಮಾಧ್ಯಮದಿಂದ ಮಾಡಿಕೊಡೋದು ಅಷ್ಟು ಈಸಿ ಅಲ್ಲ. ಯಾವುದೇ ಒಂದು ಮಾಧ್ಯಮ ಥರ ಹೋಗಿ ಏನೋ ಒಂದು ಮಾಡಿ ಆಗೋದಲ್ಲ. ಪರಿಹಾರ ಆಗಬೇಕು, ಪರಿಹಾರ ಮಾಡಿಸ್ಕೊಟ್ಟಿವಿ ಅನ್ನೋ ಒಂದು ವಿಚಾರನ ತಮ್ಮ ಮುಂದೆ ನಾವು ವ್ಯಕ್ತಪಡಿಸೋಕೆ ಇಷ್ಟಪಡ್ತೀವಿ. ಒಂದೇ ಒಂದು ವಿಚಾರ ತಮ್ಮ ಮುಂದೆ ಹೇಳಕ್ಕೇನಂದ್ರೆ, ಈ ವಿದ್ಯಾರ್ಥಿಗಳ ಭವಿಷ್ಯಗಳನ್ನು, ಈ ವಿದ್ಯಾರ್ಥಿಗಳ ಜೀವನವನ್ನು ಭಾಳ ಒಂದು ಸೂಕ್ಷ್ಮವಾಗಿ ಇರೋದ್ರಿಂದ ಇಲ್ಲಿ ನಾವೊಂದು ನೋಡಿವಿ. ಜೊತೆಗೆ ನಮಗೆ ನಮ್ಮ ಟೀಮ್ನವ್ರು ಯಾರಪ್ಪ ಅಂದ್ರೆ, ಒಂದು ಬೀಳ್ಗಿ ಸರ್, ಅವರು A1 TV ಸಂಪಾದಕರು, ಜೊತೆಗೆ ನಮ್ಮ ಮಾರ್ಕೆಟಿಂಗ್ ಹೆಡ್ VMTV ಮಾರ್ಕೆಟಿಂಗ್ ಹೆಡ್ ಸದಾಶಿವ್ ಅವರು, ಹಾಗೆ ಇದ್ರ ಜೊತೆಗೇನೆ ಪರಶುರಾಮ್ ಮಾಂಗ್ ಅವರು ತುಂಬ ನಮಗೆಲ್ಲ ಸಹಕಾರ ನೀಟ್ಟ ಒಂದು ಬೆಂಬಲ ಕೊಟ್ಟ ಈ ಹೋರಾಟವನ್ನು ಯಶಸ್ವಿಯಾಗಿ ಈ ಹೋರಾಟವನ್ನು ಯಶಸ್ವಿಯಾಗಿ ಪೂರಿಸಿಕೊಂಡಿದ್ದೀವಿ. ಈ ಮುಖಾಂತರ, ಈ ವಿಡಿಯೋ ಮುಖಾಂತರ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಮತ್ತು ಅಲ್ಲಿ PDOಗಳಿಗೆ, ಅಲ್ಲಿ ಗ್ರಾಮಸ್ಥರಿಗೆ ಮತ್ತು ಸಂಬಂಧಪಟ್ಟಂಥ ಮೆಂಬರ್ಗೆ ಮತ್ತು ಅಧ್ಯಕ್ಷರುಗಳಿಗೆ ಈ ವಿಡಿಯೋ ಮುಖಾಂತರ ಮತ್ತು ನಮ್ಮ ಟೀಮ್ ಮುಖಾಂತರ ಅವರಿಗೆ ನಾವು ಭಾಳ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ನಮ್ಮ ಹೋರಾಟಕ್ಕೆ ಮನವಿ ಕೊಟ್ಟು ನಮಗೆ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇದು ನಮ್ಮ ವೈಯಕ್ತಿಕ ಹೋರಾಟ ಅಲ್ಲ, ನಿಮ್ಮ ಊರಿನ ಸಮಸ್ಯೆನ ನಾವು ಯಾವತ್ತೂ ಬಗೆಹರಿಸ್ತೀವಿ ಅನ್ನೋದು ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಊರಾಗಿರಲಿ, ಯಾವುದೇ ಒಂದು ರಾಜ್ಯದಾಗ ಒಂದು ಸಣ್ಣ ಹಳ್ಳಿ ಇದ್ರೂ ನಮ್ಮ VMTV ಕರ್ನಾಟಕ ಸದಾ ನಿಮ್ಮ ಜೊತೆಗಿರ್ತೈತಿ. ಅದಕ್ಕೊಂದು ಉದಾಹರಣೆ ಒಂದು ಮೂಲ ಕಾರಣ ಸ್ನೇಹಿತರೆ. ಇಂಥ ಒಂದು ಸಮಸ್ಯೆಗಳು ಏನೋ ಬಂದರೂ ನಾವು ಬಗೆಹರಿಸ್ತೀವಿ ಅನ್ನೋದು ಇದೊಂದು ಉದಾಹರಣೆ ಆಗಿದೆ. ಮತ್ತೊಂದು ಇಂಥ ಸಮಸ್ಯೆ ಬಂದ್ರೆ ಸದಾ ನಮ್ಮ ಜೊತೆ ನೀವೆಲ್ಲರೂ ಸದಾ ನಮ್ಮ ಜೊತೆ ಇರ್ತಿರ್ಲ ಅಂತ ಖಂಡಿತವಾಗ್ಲೂ ಏನೇ ಸಮಸ್ಯೆ ಬಂದರೂ, ಸಣ್ಣದೊಂದು ಸಮಸ್ಯೆ ಇದ್ರೂ ನಾವು ಬಗೆಹರಿಸ್ಕೊಡ್ತೀವಿ ಅನ್ನೋ ಒಂದು ನಿರ್ಧಾರವನ್ನು ಹೇಳಿ, ಮತ್ತೊಮ್ಮೆ ಈ ವಿದ್ಯಾರ್ಥಿಗಳಿಗೆ ನೋಡಿ, ಈ ವಿದ್ಯಾರ್ಥಿಗಳ ಸಂಬಂಧ ನಾವು ಹೋರಾಟ ಮಾಡಿದ್ದೀವಿ, ಅದು ಯಶಸ್ವಿಯಾಗೈತೆ. ಇದೇ ರೀತಿಯಾಗಿ ನಿಮ್ಮ ಆಶೀರ್ವಾದ, ಸಹಕಾರ ಅಧಿಕಾರಿಗಳನ್ನು ನಮಗಿರಲಿ. ಇನ್ನೊಂದು ಸತಿ ಸಂಬಂಧಪಟ್ಟ PDO ಅವರಿಗೆ ಮತ್ತು ಅಲ್ಲಿ ಮೆಂಬರ್ಗಳಿಗೆ, ಅಧ್ಯಕ್ಷರುಗಳಿಗೆ ಈ ವಿಡಿಯೋ ಮುಖಾಂತರ ಮತ್ತು VMTV ಕರ್ನಾಟಕದ ಮುಖಾಂತರ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೀನಿ. ಎಲ್ರಿಗೆ ನಮಸ್ಕಾರ.